ರಾಜ್ಯದಲ್ಲಿ ಮತ್ತೆ ಹೇಗಾದರೂ ಮಾಡಿ ಅಧಿಕಾರವನ್ನು ಹಿಡಿಯಬೇಕು ಅಂತ ಹೇಳಿ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇದೆಯಾ? ಹೇಗಾದರೂ ಮಾಡಿ ಮತ್ತೆ ನಾವು ಅಧಿಕಾರವನ್ನು ಹಿಡಿಯಬೇಕು. ಇರೋ ದಾರಿ ಏನು? ಶಾಸಕರನ್ನ ತಮ್ಮ ಪಕ್ಷದ ಕಡೆಗೆ ಸೆಳೆಯುವಂಥದ್ದಾಗಬೇಕಾಗುತ್ತೆ. ಕಾಂಗ್ರೆಸ್ಸಿಂದ ಶಾಸಕರನ್ನ ಸೆಳೆದುಕೊಂಡ್ರೆ ಹೇಗೆ? ನಿನ್ನೆ ಬಿಜೆಪಿ ಹಿರಿಯ ನಾಯಕರ ಸಭೆಯಲ್ಲಿ ಹಾಗಾದರೆ ಚರ್ಚೆ ಆಗಿರುವುದೇನು? ಕಾಂಗ್ರೆಸ್ ಪಾಳ್ಯಕ್ಕೆ ಟಕ್ಕರ್ ಕೊಡಬೇಕು ಅಂತ ಹೇಳಿ ಒಂದು ಮೆಗಾ ಪ್ಲಾನ್ ಇಲ್ಲಿ ನಡೀತಾ ಇದೆಯಾ? ಕಾಂಗ್ರೆಸ್ನಲ್ಲಿ ಯಾರ್ಯಾರಿಗೆ ಬೇಜಾರಿದೆ, ಯಾರ್ಯಾರ ಕೋಪ ಇದೆ, ಸಿಟ್ಟಿದೆ, ಅಸಮಾಧಾನ ಯಾರಿಗಿದೆ ಎಲ್ಲ ನೋಡ್ಕೊಳ್ರಪ್ಪ, ನೋಟ್ ಮಾಡಿ ಇಟ್ಕೊಳ್ಳಿ ಇಷ್ಟನ್ನ. ಅಂಥ ಶಾಸಕರಲ್ಲಿ ಯಾರನ್ನ ನಮ್ಮ ಪಕ್ಷದ ಕಡೆಗೆ ಸೆಳೆಯಬಹುದು ಇದನ್ನು ಸ್ವಲ್ಪ ಚೆಕ್ ಮಾಡ್ಕೊಂಬಿಡಿ ನೀವು. ಸಿಟ್ಟು ಯಾರಿಗಿದೆ, ಅಸಮಾಧಾನ ಯಾರಿಗಿದೆ, ಕೋಪ ಯಾರಿಗಿದೆ, ಇದನ್ನು ಚೆಕ್ ಮಾಡ್ಕೊಂಡು ನೀವೇನು ಮಾಡಬೇಕು ಅಂದರೆ ಅವರನ್ನು ಕರೆದುಕೊಂಡು ಬನ್ನಿ ನೀವು. ಆಮೇಲೆ ಏನು ಮಾಡೋಣ, ಡೆಲ್ಲಿಗೆ ಕರ್ಕೊಂಡು ಹೋಗಿ ಅವರನ್ನ ಅಲ್ಲಿ ಹೈಕಮಾಂಡ್ ನಾಯಕರೊಂದಿಗೆ ಸಭೆ ಮಾಡಿಸ್ಬಿಡೋಣ. ಸಭೆ ಮಾಡಿಸಿದ್ಮೇಲೆ ಏನಾಗುತ್ತೆ, ಅವರು ನಮ್ಮ ಪಾರ್ಟಿ ಕಡೆಗೆ ಬಂದುಬಿಡ್ತಾರೆ. ಆಗ ನಾವು ಸರ್ಕಾರ ರಚನೆ ಮಾಡ್ಕೊಳ್ಬಹುದು. ಈ ಪ್ಲಾನ್ ಇದೆಯಾ ಇಲ್ಲಿ? ಕಾಂಗ್ರೆಸ್ಗೆ ಟಕ್ಕರು ಕೊಡಬೇಕು, ಅಸಮಾಧಾನ ಯಾರ್ಯಾರಿಗಿದೆಯೋ ಅವ್ರನ್ನ ಕರ್ಕೊಂಡೂ ಬರಬೇಕು, ಹೈಕಮಾಂಡ್ ನಾಯಕರನ್ನ ಭೇಟಿ ಕೂಡ ಮಾಡಿಸ್ಬೇಕು. ಮಾಡಿಸ್ಕೊಂಡ ಮೇಲೆ ಉಳಿದ ಕಥೆ. ಈ ರೀತಿಯ ಒಂದು ಪ್ಲಾನ್ ಇಲ್ಲಿ ಬಿಜೆಪಿಯಲ್ಲಿ ಆಗ್ತಾ ಇದೆಯಾ? ಹಾಗಾಗಿ ಇವತ್ತಿನಿಂದಾನೇ ಬಿಜೆಪಿಯ ಹೊಸ ಕಾರ್ಯತಂತ್ರ, ಹೊಸ ಪ್ಲಾನ್ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆಯಾ? ಸದ್ದಿಲ್ಲದೆ ಸರ್ಕಾರವನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಮುಂದಾಯಿತು. ಕೇಂದ್ರ ಸಪ್ಪೆ, ಆರ್ ಅಶೋಕ್ ಅವ್ರ ಸಪ್ಪೆ, ಸೆಷನ್ನಲ್ಲಿ ಇವರು ಏನೂ ಮಾತಾಡಲಿಲ್ಲ, ಅದಿಲ್ಲ ಇದಿಲ್ಲ ಮಾತುಗಳಿತ್ತು ಅಲ್ವಾ? ಈಗ ನೋಡ್ತಾ ಇದ್ರೆ ಸರ್ಕಾರವನ್ನೇ ಕೆಡುವಂತಹ ಒಂದು ಪ್ಲಾನ್ ಇಲ್ಲಿ ಒಳಗಡೆ ನಡೀತಾ ಇದೆಯಾ ಅಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇಲ್ಲಿ ಬಿಜೆಪಿಯ ಪ್ಲಾನ್ ಏನಪ್ಪ ಹಾಗಾದರೆ ನೋಡಿ, ಕಾಂಗ್ರೆಸ್ ಅಸಮಾಧಾನಿತ ಶಾಸಕರಿಗೆ ಪ್ಲಾನ್ ಹಾಕೊಳ್ಳೋದು, ಹೈಕಮಾಂಡ್ ಭೇಟಿ, ಯಾರೆಲ್ಲ ಬರ್ತಾರೋ ಹೈಕಮಾಂಡನ್ನು ಭೇಟಿ ಮಾಡಿಸಿ ಅಂಥ ನಾಯಕರಿಗೆ ಅಲ್ಲಿ ಮಾತನಾಡಿಸಿ ಅವ್ರನ್ನ ಅಲ್ಲಿ ಕನ್ವಿನ್ಸ್ ಮಾಡೋದು. ಇದರ ಜವಾಬ್ದಾರಿ ಯಾರಿಗೆ? ವಿಜಯೇಂದ್ರ ಅವ್ರಿಗೆ. ಬಿಜೆಪಿ ಬಂದರೆ, ಬಿಜೆಪಿಗೆ ಇವ್ರು ಯಾರಾದರೂ ಶಾಸಕರು ಏನಾದರೂ ನಾವು ಬರ್ತೀವಿ ಅಂತ ಹೇಳಿದ್ರೆ ಸೂಕ್ತ ಸ್ಥಾನಮಾನದ ಒಂದು ಆಫರನ್ನು ಕೂಡ ಇದೀಗ ಪಾರ್ಟಿಯವರಿಗೆ ಒಂದು ಒಳ್ಳೆ ಆಫರ್ ಕೊಡ್ತಾ ಇದೀವಪ್ಪ ನಿಮಗೆ, ನೀವೇ ಸುಮ್ಮನೆ ಅಂತೂ ಬರಬೇಡಿ, ಒಳ್ಳೆ ಆಫರ್ ಕೊಡ್ತೀವಿ ಬನ್ನಿ. ಶಾಸಕರಿಗೆ ಹುದ್ದೆ ಹಾಗೂ ಹಣದ ಆಮಿಷ ಕೂಡ ಒಡ್ಡಬಹುದಾ ಗೊತ್ತಿಲ್ಲ. ಆ ರೀತಿಯಲ್ಲೂ ಕೂಡ ಬಿಜೆಪಿ ಯೋಚನೆ ಮಾಡ್ತಾ ಇದೆ ಅಂತ ಹೇಳಿ ಒಂದಷ್ಟು ಮಾಹಿತಿ ಆಚೆ ಬರ್ತಾ ಇದೆ. ಇದನ್ನು ಅಥೆಂಟಿಕೇಟೆಡ್ ಆಗಿ ಇದು ನಿಜಾನ ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲ, ವಿ ಡೋಂಟ್ ನೋ. ಹಣದ ಆಮಿಷ ಕೂಡ ಇದೆಯಂತೆ ಅಂತೆ. ಇದಕ್ಕೆ ಯಾರಾದರೂ ಹೇಳಿದ್ದಾರಾ, ಏನಾದರೂ ಸಾಕ್ಷಿ ಇದೆ ನಮಗೆ ಗೊತ್ತಿಲ್ಲ. ಇದು ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡಬೇಕು ಅಂತ ಈ ಒಂದು ಪ್ಲಾನ್ ನಡೀತಾ ಇದೆಯಂತೆ. ಸರ್ಕಾರವನ್ನು ಬೀಳಿಸಿ ಕೈಪಡೆಯನ್ನು ಅಸ್ಥಿರಗೊಳಿಸುವಂತಹ ತಂತ್ರಗಾರಿಕೆ ಇದರ ಹಿಂದೆ ಅಡಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೆಚ್ಚು ಶಾಸಕರು ಬಂದರೆ, ಜಾಸ್ತಿ ಶಾಸಕರು ಏನಾದರೂ ಬಂದರೆ ಹೊಸ ಸರ್ಕಾರ ರಚನೆ ಕೂಡ ನೋಡಿ. ಎರಡು ಭಾಗ ಇಲ್ಲಿ. ಒಂದು, ಈ ಸರ್ಕಾರವನ್ನು ಅಸ್ಥಿರಗೊಳಿಸೋದು. ಎರಡನೇ ಪ್ಲಾನ್ ಏನಾಗುತ್ತೆ ಅಂದರೆ ಲೋಕಸಭಾ ಚುನಾವಣೆ ನಡುವೆ ನಾವು ತಯಾರಿ ಮಾಡಿಕೊಳ್ಳೋಣ, ಶಾಸಕರೆಲ್ಲ ಹೇಗಿದ್ದಾರೆ, ಅವರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ವಿಧಾನಸಭೆಗಳ ಶಾಸಕರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಗಟ್ಟಿ ಮಾಡ್ಕೊಳ್ಳಿ, ಓಡಾಡಕ್ಕೆ ಹೇಳಿ, ಪ್ರಚಾರ ಮಾಡೋಕ್ಕೆ ಹೇಳಿ, ಹೇಗಾದರೂ ಮಾಡಿ MP ಸೀಟ್ ಗೆಲ್ಸಕ್ಕೆ ಹೇಳಿ ಅಂತ ಸಹಜವಾಗಿ ಒಂದು ಪಕ್ಷ ಹೇಳ್ತಾ ಇರುತ್ತೆ. ಅಂಥ ಟೈಮಲ್ಲಿ ಕೆಲವು ಭಾಗದಲ್ಲಿ ಶಾಸಕರನ್ನ ಸೆಳೆದುಕೊಂಡು ಬಿಟ್ಟರೆ ಅಲ್ಲಿ ಆ ಪಾರ್ಟಿಯನ್ನು ಪ್ಯಾರಲೈಸ್ ಮಾಡ್ದಂಗೆ ಆಗುತ್ತೆ, ಅವ್ರಿಗೆ ಪಾರ್ಶ್ವವಾಯು ಬಡ್ದಂಗೆ ಆಗ್ಬಿಡುತ್ತೆ ಆ ಪಕ್ಷಗಳಿಗೆ. ಆ ಸಂದರ್ಭದಲ್ಲಿ ಇದೊಂದು ಭಾಗ. ಲೋಕಸಭೆ ನೋಡ್ಬೇಕಾ ಅವರು, ವಿಧಾನಸಭೆ ನೋಡ್ಬೇಕಾ? ಲೋಕಸಭೆ ಕಡೆ ಗಮನ ಕೊಡಬೇಕಾ ಅವರು, ವಿಧಾನಸಭೆ ಕಡೆ ಗಮನ ಕೊಡಬೇಕಾಗತ್ತಾ ಅಂತ. ವಿಧಾನಸಭೆ ಕಡೆ ಗಮನ ಕೊಡೋಕೆ ಹೋದರೆ ಲೋಕಸಭೆ ಗಮನ ಕೊಡೋಕ್ಕಾಗಲ್ಲ. ಲೋಕಸಭೆ ಗಮನ ಕೊಡೋಕ್ಕಾದರೆ ಇಲ್ಲಿ ವಿಧಾನಸಭೆ ಅಲ್ಲೋಲ ಕಲ್ಲೋಲ ಆಗಬಹುದು. ಅಕಸ್ಮಾತ್ ಒಂದು ವೇಳೆ ಬಿಜೆಪಿ ನಿರೀಕ್ಷೆಗೂ ಮೀರಿ ಶಾಸಕರು ಬಂದುಬಿಟ್ರೆ ಸರ್ಕಾರನೇ ಖತಮ್, ಸರ್ಕಾರನೇ ಮುಗಿದು ಹೋಗುತ್ತೆ ಅಲ್ಲಿಗೆ. ಈ ಒಂದು ಸ್ಟ್ರಾಟಜಿ ಕೂಡ ಮೀಟಿಂಗಲ್ಲಿ ನಡೀತಾ ಇದೆ ಅಂತ ಸಿಗ್ತಾ ಇರ್ತಕ್ಕಂಥ ಮಾಹಿತಿ. ನಿಡಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಈ ಪ್ಲಾನ್ ಇದೆಯಲ್ಲ, ಇದು ಒಂದು ಕಲ್ಲು ಎರಡು ಹಕ್ಕಿ ಅಂತಲ್ಲ ಶಿವು, ಇದು ಒಂದು ಕಲ್ಲು ಹಲವಾರು ಹಕ್ಕಿ ಅಂತ. ಇದರಲ್ಲಿ ಏನು ಬೇಕಾದರೂ ಆಗಬಹುದು. ಅಸಮಾಧಾನಿತ ಶಾಸಕರು ಬರ್ತಾರಾ, ಬರಲಿ, ಅವರು ನಾವು ಡೆಲ್ಲಿ ಕರ್ಕೊಂಡು ಹೋಗೋಣ, ಮೀಟ್ ಮಾಡಿಸೋಣ, ಮಾತಾಡ್ಸೋಣ, ಇದೊಂದು ಭಾಗ. ಜಾಸ್ತಿ ಜನ ಬಂದುಬಿಟ್ರ ಸರ್ಕಾರ ರಚನೆ ಮಾಡೋಣ, ಇದೊಂದು ಭಾಗ. ಅಥವಾ ಈಗ ಕೆಲವು ಶಾಸಕರು ಬರ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷವನ್ನು ಡಿಸ್ಟರ್ಬ್ ಮಾಡೋಣ, ಸರ್ಕಾರ ಡಿಸ್ಟರ್ಬ್ ಮಾಡೋಣ, ಅವ್ರು ಲೋಕಸಭೆಗೆ ಒದ್ದಾಡಬೇಕು ಅವರು. ಈ ರೀತಿ ಇಷ್ಟು ಸ್ಟ್ರಾಟಜಿ ಇಟ್ಕೊಂಡು ಈ ಪ್ಲಾನ್ ನಡೀತಾ ಇದೆಯಾ ಅಂತ ಶಿವಕುಮಾರ್ ಜೋಹಳಿ? ಖಂಡಿತ ರಮಕಾಂತ್, ನಿನ್ನೆ ನಡೆದಂತಹ ಬಿಜೆಪಿ ಹಿರಿಯ ನಾಯಕರ ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನ ಮಾಡಲಾಗಿದೆ. ಒಂದು ಕಡೆ ಆಪರೇಷನ್ ಕಮಲಕ್ಕೆ ಚಾಲನೆಯನ್ನ ಕೊಡೋದು, ನೀವ್ ಹೇಳ್ದಾಗೆ ನಾನಾ ಲೆಕ್ಕಾಚಾರಗಳನ್ನ ಬಿಜೆಪಿ ನಾಯಕರು ಈಗ ಈ ವಿಚಾರದಲ್ಲಿ ಇಟ್ಕೊಂಡಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಕೆಲವು ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಅಸಮಾಧಾನಿತ ಶಾಸಕರು ಯಾರಿದ್ದಾರೆ ಅವರನ್ನ ಹುಡುಕುವಂತ ಪ್ರಯತ್ನ, ಅವರ ಜೊತೆ ಸಂಪರ್ಕವನ್ನ ಸಾಧಿಸೋದು, ಜೊತೆಗೆ ಅವರನ್ನ ಪಕ್ಷದತ್ತ ಸೆಳೆಯುವಂತ ಒಂದು ಪ್ರಯತ್ನವನ್ನ ಮಾಜಿ ಸಚಿವರಿಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಯಾರೆಲ್ಲ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ರು
ಈಗ ಮಾಜಿಗಳಾಗಿದ್ದಾರೆ, ಅವ್ರಿಗೆ ಆ ಜವಾಬ್ದಾರಿಯನ್ನ ಕೊಡ್ಲಾಗಿದೆ. ಅಂತವರನ್ನ ಕರೆತಂದು ವಿಜಯೇಂದ್ರ ಅವ್ರಿಗೆ ನಾವು ಇಂಥವ್ರ ಜೊತೆ ನಾವು ಮಾತುಕತೆಯನ್ನ ಮಾಡಿದ್ದೇವೆ, ಇವ್ರು ಬರೋದಕ್ಕೆ ರೆಡಿ ಆಗಿದ್ದಾರೆ, ಇವ್ರಿಗೆ ಇಂತಿಂತ ಆಫರ್ ಅನ್ನ ನಾವು ಕೊಟ್ಟಿದ್ದೇವೆ, ಇದು ತೆಗೆದುಕೊಳ್ಳೋಣ ಬೇಡವಾ ಅನ್ನುವಂತ ವಿಚಾರವನ್ನ ವಿಜಯೇಂದ್ರ ಅವರ ಮುಂದೆ ಇಡ್ತಾರೆ. ವಿಜಯೇಂದ್ರ ಆ ಕ್ಯಾಂಡಿಡೇಟ್ ಯಾರು ಇರ್ತಾರೆ ಅವರನ್ನ ರಾಷ್ಟ್ರೀಯ ನಾಯಕರ ಭೇಟಿ ಮಾಡಿಸೋದು, ಅವರನ್ನ ಇಷ್ಟು ಜನ ಶಾಸಕರು ಇಂತಿಂತ ಶಾಸಕರು ಹೀಗೆ ಬರೋದಕ್ಕೆ ರೆಡಿ ಇದ್ದಾರೆ, ಹಾಗಾಗಿ ನಾವು ಮುಂದೆ ಏನ್ ಮಾಡೋಣ, ಈ ಒಂದು ವಿಚಾರವನ್ನ ರಾಷ್ಟ್ರೀಯ ನಾಯಕರ ಮುಂದೆ ಇಟ್ಟು ಅವರ ಒಂದು ಒಪ್ಪಿಗೆಯನ್ನ ಪಡ್ಕೊಳ್ಳುವಂತ ಜವಾಬ್ದಾರಿಯನ್ನ ವಿಜಯೇಂದ್ರ ಅವ್ರಿಗೆ ಕೊಡ್ಲಾಗಿದೆ. ನೀವ್ ಹೇಳ್ದಾಗೆ ರಮಕಾಂತ್, ಇಲ್ಲಿ ಒಂದು ಕಡೆ ಅಸಮಾಧಾನಿತ ಶಾಸಕರು ಹೆಚ್ಚಿನ ಪ್ರಮಾಣದಲ್ಲಿ ಬಂದಿದ್ದೇ ಆದ್ರೆ ಸರ್ಕಾರವನ್ನ ಬೀಳಿಸಿ ಸರ್ಕಾರವನ್ನ ರಚನೆ ಮಾಡೋಣ ಅನ್ನುವಂಥದ್ದು ಒಂದು ಕಡೆ ಲೆಕ್ಕಾಚಾರ. ಅಥವಾ ನಾವು ಏನು ಲೆಕ್ಕಾಚಾರವನ್ನ ಇಟ್ಕೊಂಡಿದ್ವಿ ಅಷ್ಟು ಶಾಸಕರು ಬರ್ಲಿಲ್ವಾ, ಆಗ ನಾವು ಸರ್ಕಾರವನ್ನ ಡ್ಯಾಮೇಜ್ ಮಾಡೋಣ, ಮತ್ತೊಂದು ಕಡೆ ಸರ್ಕಾರವನ್ನ ಡಿಸ್ಟರ್ಬ್ ಮಾಡೋಣ. ಯಾಕೆಂದ್ರೆ ಆಪರೇಷನ್ ಕಮಲ ಮಾಡ್ತಾ ಇದ್ದೀವಿ ಅನ್ನುವಂತ ಒಂದು ಮೆಸೇಜ್ ಹೋಗ್ತಾ ಇದ್ರೆ ಆಗ ಸಿಎಂ DCM ಹಾಗೆ ಸಚಿವರು ಏನ್ ಮಾಡ್ತಾರೆ, ಅದರ ಕಡೆ ಗಮನ ಕೊಡ್ತಾರೆ. ನಮ್ಮ ಶಾಸಕರು ಯಾರ್ಯಾರು ಇದಾರಪ್ಪ, ಎಲ್ಲೆಲ್ಲಿ ಹೋಗ್ತಾರೆ, ಯಾವ್ಯಾವ ನಾಯಕರು ಸಂಪರ್ಕಕ್ಕೆ ಬಂದಿದ್ದಾರೆ, ಯಾವ ಬಿಜೆಪಿ ನಾಯಕರು ಅವರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ, ಇದರ ಕಡೆ ಅವರ ಗಮನವನ್ನ ಕೇಂದ್ರೀಕರಿಸೋದು, ಮುಖ್ಯಮಂತ್ರಿಗಳು ಸೇರಿದಂತೆ ಸಚಿವರನ್ನ. ಇವರು ಈ ಕಡೆ ಲೋಕಸಭಾ ಚುನಾವಣೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದು. ಅಂದ್ರೆ ಇಲ್ಲಿ ಕಾಂಗ್ರೆಸ್ ನಾಯಕರು ಲೋಕಸಭಾ ಚುನಾವಣೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೆ ಅಡ್ಡಿಯನ್ನ ಮಾಡೋದು ಈ ವಿಚಾರದಲ್ಲಿ. ಯಾಕಂದ್ರೆ ಎಲ್ಲ ಗಮನ ಸರ್ಕಾರದ ಕಡೆ ಹೋದ್ರೆ ಆಗ ಸಹಜವಾಗಿ ಈ ಕಡೆ ಚುನಾವಣೆಯ ಕಡೆ ಗಮನ ಬರೋದಿಲ್ಲ. ಅದರ ಒಂದು ಲಾಭವನ್ನ ಪಡ್ಕೊಳ್ಳೋದು, ಹೆಚ್ಚು ಸೀಟುಗಳನ್ನ ಗೆಲ್ಲಬೇಕು ಅನ್ನುವಂತಹ ಉದ್ದೇಶವನ್ನ ಇದರ ಹಿಂದೆ ಬಿಜೆಪಿ ನಾಯಕರು ಇಟ್ಕೊಂಡಂತೆ ಕಾಣಿಸ್ತಾ ಇದೆ. ಹಾಗಾಗಿ ನಾನಾ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಈ ಆಪರೇಷನ್ ಕಮಲಕ್ಕೆ ಇವತ್ತಿನಿಂದಲೇ ಚಾಲನೆಯನ್ನ ಕೊಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಹೇಗೆ ಗೊತ್ತಿಲ್ಲ. ಆದ್ರೆ ಒಂದು ಕಡೆ ಸರ್ಕಾರವನ್ನ ಡಿಸ್ಟರ್ಬ್ ಮಾಡುವಂತ ಒಂದು ಪ್ರಯತ್ನ ಅಂತೂ ಆಗತ್ತೆ. ಅದರ ಲಾಭವನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಯಶಸ್ಸು ಸಿಕ್ಕಿದ್ರು ಸಿಗಬಹುದು. ರಮಕಾಂತ್, ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.